ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟನಿಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯ ಮುಂದೆ ಭಾರತ ಮಾತರಂ. ನಮ್ಮ ರಾಷ್ಟ್ರ ಭಾರತದ ಮಹಾನತೆಯನ್ನು ಸಾರುವ ಈ ಶ್ಲೋಕ ಭಾರತ ಮಾತೆಯು ಅಸಂಖ್ಯವಾದ ಬ್ರಹ್ಮ ರಾಜರ್ಷಿಗಳೆಂಬ ರತ್ನಗಳಿಂದ ಆಭರಣಗಳಿಂದ ಶೋಭಾಯಮಾನಳಾಗಿದ್ದಾಳೆ ಎಂಬುದನ್ನು ವಿವರಿಸುತ್ತದೆ. ಇಂತಹ ಋಷಿ ಮುನಿಗಳು ತಮ್ಮ ಕಠೋರವಾದ ತಪಸ್ಸಿನಿಂದ ಅದ್ಭುತವಾದ ಜ್ಞಾನದಿಂದ ಉತ್ಕೃಷ್ಟವಾದ ಗ್ರಂಥಗಳನ್ನು ರಚಿಸಿ ಅದನ್ನು ಲೋಕ ಕಲ್ಯಾಣಾರ್ಥವಾಗಿ ಕೊಡುಗೆಯಾಗಿ ನೀಡಿ ಹೋಗಿದ್ದಾರೆ. ಸರಿಸುಮಾರು 5,000 ವರ್ಷಗಳಷ್ಟು ಪುರಾತನವಾದ ಭಾರತದ ವೇದ ಶಾಸ್ತ್ರಗಳು ಇವತ್ತಿಗೂ ವಿಶ್ವಮಾನ್ಯ ಆಗಿದ್ದಾವೆ. ಆದರೆ ವಿಷಾದದ ಸಂಗತಿ ಎಂದರೆ ಭಾರತದ ವೇದ, ಆಯುರ್ವೇದ, ಯೋಗ, ಪ್ರಾಣಾಯಾಮ, ಇಲ್ಲಿನ ಧಾರ್ಮಿಕ ಕ್ಷೇತ್ರಗಳು, ಸಂಸ್ಕೃತಿಯ ಬಗ್ಗೆ ಇಡೀ ಜಗತ್ತಿನ ಜನ ಆಕರ್ಷಿತರಾಗಿ ಇದನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳತೊಡಗಿದ್ದರೂ ಭಾರತೀಯರಿಗೆ ಮಾತ್ರ ಇವುಗಳ ಮಹತ್ವ ಇನ್ನೂ ಅರ್ಥವೇ ಆಗುತ್ತಿಲ್ಲ. ಹೀಗೆ ನಮ್ಮ ಅತ್ಯಂತ ಪ್ರಾಚೀನ ಪದ್ಧತಿಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದೇ ಆಯುರ್ವೇದ. ಅಥರ್ವಣ ವೇದದ ಉಪವೇದವಾದ ಆಯುರ್ವೇದ ಸಾಕ್ಷಾತ್ ಬ್ರಹ್ಮನಿಂದಲೇ ಬಂದಿರುವಂಥದ್ದು ಎಂಬ ಉಲ್ಲೇಖವಿದೆ. ಆಯುರ್ವೇದ ಭಾರತೀಯರ ವೈದ್ಯಶಾಸ್ತ್ರ. ಇದರಲ್ಲಿ ಎಲ್ಲ ರೋಗ ರುಜಿನಗಳಿಗೂ ಅತ್ಯಂತ ಸ್ಪಷ್ಟವಾದ ಚಿಕಿತ್ಸಾ ಪದ್ಧತಿ ಮತ್ತು ಔಷಧಿಗಳ ಲಭ್ಯವಿದೆ. ಈ ದೃಶ್ಯಗಳಲ್ಲಿ ನೀವು ನೋಡುತ್ತಿರುವ ವ್ಯಕ್ತಿ ಏನಿದ್ದಾರಲ್ಲ, ಇವರ ಹೆಸರು ಆನಂದ್ ಕುಲಾಲಿ. ಉತ್ತರ ಕರ್ನಾಟಕದ ರಾಯಭಾಗ ತಾಲೂಕಿನ ಈ ಯುವಕ ಕುಲಾಲಿ ಬ್ಲ್ಯಾಕ್ ಫಂಗಸ್ ಅಥವಾ ಕಪ್ಪು ಶಿಲೀಂಧ್ರ ಎಂಬ ಸೋಂಕಿಗೆ ಸಿಲುಕಿ ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ದರು. ಈ ಬ್ಲ್ಯಾಕ್ ಫಂಗಸ್ ಕೋವಿಡ್-19 ಸಂದರ್ಭದಲ್ಲಿ ಕಾಣಿಸಿಕೊಂಡ ಮಾರಕ ಕಾಯಿಲೆ. ಇದಕ್ಕೆ ತುತ್ತಾದರೆ ಸಾಕು, ಬದುಕುವುದೇ ಅಸಾಧ್ಯ ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಕ್ಕೆ ಈಡಾದ ಆನಂದ್ ಕುಲಾಲಿ ಎಲ್ಲ ಆಸ್ಪತ್ರೆಗಳಿಗೂ ಅಲೆದಾಡಿ ಎಲ್ಲೂ ಚಿಕಿತ್ಸೆ ದೊರಕದೆ ಕಂಗಾಲಾಗಿ ಹೋಗಿದ್ದರು. ಬದುಕುವ ಆಸೆಯನ್ನೇ ಬಿಟ್ಟಿದ್ದರು. ಇನ್ನೇನು ಸಾವಿನ ದವಡೆಗೆ ಸಿಲುಕಿಯೇ ಬಿಟ್ಟೆ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿತ್ತು. ಆಗ ಆನಂದ್ ಕುಲಾಲಿ ಅವರ ಸಹಾಯಕ್ಕೆ ದೇವರಂತೆ ಬಂದವರು ಮಾಜಿ ಸಚಿವರು, ಅಥಣಿಯ ಶಾಸಕರೂ ಆದ ಲಕ್ಷ್ಮಣ್ ಸವದಿಯವರು. ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಆನಂದ್ ಕುಲಾಲಿಯ ಕುಟುಂಬಕ್ಕೆ ಲಕ್ಷ್ಮಣ್ ಸವದಿಯವರು ನಾಟಿ ವೈದ್ಯರೊಬ್ಬರ ವಿಳಾಸವನ್ನು ನೀಡಿದರು. ನೀವು ಅಲ್ಲಿಗೆ ನಿಮ್ಮ ಮಗನನ್ನು ಕರೆದುಕೊಂಡು ಹೋದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂಬುದಾಗಿ ಲಕ್ಷ್ಮಣ್ ಸವದಿಯವರು ಅತ್ಯಂತ ದೃಢವಾಗಿ ಆ ಕುಟುಂಬಕ್ಕೆ ಭರವಸೆಯನ್ನು ನೀಡಿದ್ದರು. ಲಕ್ಷ್ಮಣ್ ಸವದಿಯವರ ಮಾತನ್ನು ಕೇಳಿದ ಆನಂದ್ ಕುಲಾಲಿಯವರ ಕುಟುಂಬದವರು ಆನಂದ್ ಕುಲಾಲಿಯನ್ನು ಕರೆದುಕೊಂಡು ಆ ವೈದ್ಯರಲ್ಲಿದ್ದಲ್ಲಿಗೆ ಹೋಗುತ್ತಾರೆ. ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅಕ್ಷರಶಃ ಜೀವಚ್ಛವದಂತೆ ಇದ್ದ ಆನಂದ್ ಕುಲಾಲಿ ಆ ವೈದ್ಯರ ಚಿಕಿತ್ಸೆಯನ್ನು ಪಡೆದು ನಿಧಾನಗತಿಯಲ್ಲಿ ಸುಧಾರಿಸಿಕೊಳ್ಳುತ್ತಾ ಬರತೊಡಗುತ್ತಾನೆ. ಆ ನಾಟಿ ವೈದ್ಯರು ನೀಡಿದ ಚಿಕಿತ್ಸೆಯಿಂದ ಕೆಲವು ತಿಂಗಳುಗಳಲ್ಲಿ ಆನಂದ್ ಕುಲಾಲಿ ಸಂಪೂರ್ಣ ಗುಣಮುಖರಾಗಿ ಮೊದಲಿನಂತಾಗಿ ಬಿಡುತ್ತಾರೆ. ಕಟ್ಕೊಂಡು ಬಂದ್ರು ನೋಡ್ರಿ ಅಪ್ಪ ಗಾತ ಮಾಡಿದ್ರು ಅಂದ ನನ್ನ ಮನಸ್ಸು ಅಂತ ಹಿಂಗ ಮತ್ತ ಇವ್ ಅಲ್ಲಿ ನಿಲ್ಲಿಸು ರಟ್ಟ ಕೈಯಾಗ ತಗೊಂಡ್ಬರ್ ನಮ್ಮ ಮತ್ತ ಬಂದವ ನನಗೆ ಭಾಳ ಧೈರ್ಯ ಅನಿಸ್ತಾರೆ. ಮತ್ತೆ ಅಂದ್ರೆ ಹೇಳಿಲ್ಲ ಎಷ್ಟೆಲ್ಲ ಸತ್ಯನ ತಂದಂಗೆ ತಂದ್ರು ನಮ್ಮ ಮಣ್ಣು ಕೊಡ್ಬೇಕು ಮಾಡಿದ್ವಿ. ಹೆಜ್ಜೆ ಎತ್ತು ಬಂದಲ್ಲ ಮಗ ಏನ್ ಬಂದು ಇದನ್ನ ಮತ್ತೆ ಹೇಳಿದ್ರೆ ಎಷ್ಟು ಧೈರ್ಯ ನಮಗೂ ಜನ ಧೈರ್ಯ ಬಂತು. ಭಗವಂತ ಅವ ಬರಾನಿ ಅವ ಸಾಹೇಬರ ಅವ್ರು ನೋಡ್ರಿ ಮಂತ್ರಿಗಳ ಅವನ್ನ ಎಲ್ಲ ಭಾಳ ಸಹಾಯ ಮಾಡ್ರಿ. ಅವ್ರದ್ದು ಭಾಳ ಪುಣ್ಯ ಕಟ್ಕೊಂಡ್ರಿ. ಯಾರು ಕಟ್ಕೋತಾರ್ರಿ, ಹೆಲ್ಪ್ ಮಾಡ್ರಿ ಬಿಡ್ರಿಪ್ಪ. ಐರತಿ ಸುದ್ದಿದಿಂದ ಅವಾಗ ಜರ ಗುಣ ಬಂದು ಚಲೋ ಆದ್ರ ಅದರಿಂದ ಗುಣ ಆದ. ನನಗೆ ಚರ್ಮ ರೋಗವನ್ನು ನಿವಾರಣೆ ಮಾಡಿರ್ತಕ್ಕಂಥ ವೈದ್ಯರವರು ನನ್ನ ಚರ್ಮ ರೋಗ ನನಗೆ ಕೈಗೆ ಚರ್ಮ ರೋಗ ಕೈಗೊಂಡಂಥ ಸಂದರ್ಭದಲ್ಲಿ ಅನೇಕ ವೈದ್ಯರು ಸಂಪರ್ಕ ಮಾಡಿದ್ದಾರೆ. ಅನೇಕ ವೈದ್ಯರು ಚಿಕಿತ್ಸೆ ಪಡೆದು ಕೂಡ ಅದು ಗುಣಮುಖ ಆಗಿರ್ತದೆ. ಆದರೆ ಅವರಿಂದ ನನಗೆ ಅದು ಗುಣಮುಖ ಆಗಿರೋದ್ರಿಂದ ಅವರು ಒಂದು ದಿವಸ ನಾನು ಬೆಂಗಳೂರಿಗೆ ಯಾವತ್ತೂ ಒಂದು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ.
ಮೊದಲನೇ ದಿವಸ ಬೆಂಗಳೂರಿಗೆ ಬಂದು ನನಗೆ ಸಂಪರ್ಕ ಮಾಡಿ ನನ್ನ ಹತ್ರ ಕೊರೋನಾಕ್ಕೆ ವೈದ್ಯಕೀಯ ಮಾಡ್ತೀನಿ, ಸರ್ಕಾರದಿಂದ ಒಪ್ಪಿಗೆ ಕೊಡಿಸ್ಬೇಕು, ಪರವಾನಗಿ ಕೊಡಿಸ್ಬೇಕು, ನನ್ನ ಹತ್ರ ಈ ರೀತಿ ಔಷಧ ಇದೆ, ಕೊರೋನಾ ನಿವಾರಣೆ ಮಾಡ್ತಕ್ಕಂಥ ನಾಟಿ ಇದರಲ್ಲಿ ಇರೋದು ನಾಟಿ ಔಷಧಿಗಳಿರೋದನ್ನ ಮಾಡ್ತೀವಿ ಅಂತ ಹೇಳಿ ನನಗೆ ನೆನಪಾಗಿರೋದು ಆನಂದ್ ಕುಳಲಿ ನೆನಪಾಯಿತು. ಯಾಕಂದರೆ ನಿನ್ನೆನೇ ಅವರನ್ನು ವಿಷಾದ ಮಾಡಿ ಕಳಿಸಿದ್ದು. ಇನ್ನು ಪ್ರಥಮ ಪ್ರಯೋಗವನ್ನು ಆನಂದರ ಮೇಲೆ ಮಾಡಿ ಹೆಂಗೋ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಕ್ಕಂಥದ್ದು ಏನಾದರೂ ಒಂದು ಪ್ರಯೋಗ ಮಾಡೋಣ ಅಂತ ತಿಳ್ಕೊಂಡು ನನಗೆ ಬ್ಲ್ಯಾಕ್ ಫಂಗಸ್ ಆಗಿದೆ, ಬ್ಲ್ಯಾಕ್ ಫಂಗಸ್ ಆದದ್ದು ನಿವಾರಣೆ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅವನು ಒಂದು ಮಾತು ಹೇಳಿದಾಗ ಖಂಡಿತವಾಗಿಯೂ ಅದನ್ನು ನಾನು ನಿವಾರಣೆ ಮಾಡ್ತೀನಿ ಅಂತ ಒಂದು ಭರವಸೆ. ಹಾಗಿದ್ರೆ ಎಲ್ಲ ಕೆಲಸ ಬಂದುಬಿಟ್ಟು ತಕ್ಷಣ ನೀವು ವಾಪಸ್ ಹೋಗುವಂತೇಳಿ ಅವನು ವಾಪಸ್ ಕಳಿಸ್ಕೊಟ್ಟು ಆನಂದ್ ಕುಳಲಿ ಭೇಟಿಯಾಗಿ ಅದನ್ನು ತಪಾಸಣೆ ಮಾಡಿಕೊಂಡು ನನಗೆ ಒಂದು ಭರವಸೆ ಮಾತುಗಳನ್ನು ಹೇಳಿ ಹೋಗ್ಬಿಟ್ಟು. ಇಷ್ಟಕ್ಕೂ ಲಕ್ಷ್ಮಣ್ ಸವದಿಯವರು ಸುಮ್ಮನೆ ಏನು ಆ ನಾಟಿ ವೈದ್ಯರ ರೆಫರೆನ್ಸ್ ಅನ್ನು ಆನಂದ್ ಕುಲಾಲಿ ಕುಟುಂಬಕ್ಕೆ ಕೊಟ್ಟಿರಲಿಲ್ಲ. ಖುದ್ದಾಗಿ ಲಕ್ಷ್ಮಣ್ ಸವದಿಯವರೇ ಆ ನಾಟಿ ವೈದ್ಯರಿಂದ ತಮ್ಮ ಚರ್ಮ ವ್ಯಾಧಿಗೆ ಚಿಕಿತ್ಸೆಯನ್ನ ಪಡೆದವರಾಗಿದ್ರು. ಎಲ್ಲೂ ಪರಿಹಾರ ಸಿಗದ ತಮ್ಮನ್ನು ಬಾಧಿಸುತ್ತಿದ್ದ ವ್ಯಾಧಿಗೆ ಆ ನಾಟಿ ವೈದ್ಯರಿಂದ ಪರಿಹಾರ ಪಡೆದು ಪ್ರಾಚೀನ ವೈದ್ಯ ಪದ್ಧತಿಯ ಬಗ್ಗೆ ಆಶ್ಚರ್ಯಚಕಿತರಾಗಿದ್ದರು. ಆ ಮಹಾನ್ ವೈದ್ಯರ ಮಹಾನತೆ ಕುರಿತು ಲಕ್ಷ್ಮಣ್ ಸವದಿಯವರು ವಿಧಾನಮಂಡಲದ ಅಧಿವೇಶನದಲ್ಲಿ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದರು. ನನಗೇನು ಚರ್ಮ ರೋಗಕ್ಕೆ ಔಷಧಿ ಕೊಟ್ಟಿದ್ದ, ಬೆಳಿಗ್ಗೆ ಅವ್ರನ್ನ ಕಳಿಸಿ ಸಾಯಂಕಾಲ ನಾನು ಬಂದಿದ್ದೆ ಸರ್, ನನ್ನ ಕೊರೋನಾಕ್ಕೆ ಔಷಧ ನನ್ನ ಹತ್ರ ಇದೆ, ಕೊರೋನಾಕ್ಕೆ ಔಷಧ ಕೊಡ್ತೀನಿ, ನನಗೆ ಪರ್ಮಿಷನ್ ಕೊಡ್ತೀನಿ. ನಾನು ಹೇಳಿದೆ ಕೊರೋನಾಕ್ಕೆ ಬ್ಲ್ಯಾಕ್ ಫಂಗಸ್ ಇದೆ ಅನ್ನೋದು, ನಾವು ಚೆಕ್ ಮಾಡ್ತೀನಿ, ಅದ್ರ ಮೇಲೆ ನಾನು ತಿಳ್ಳೆ ತೋರಿಸ್ತೀನಿ, ನಾನು ಹೆಂಗೂ ಡೆತ್ ಕೇಸ್ ಇದೆ, ಇದನ್ನು ನಾನು ಪ್ರಯೋಗ ಮಾಡಪ್ಪ. ನಾವೊಂದು ಕಾರ್ ಕೊಟ್ಟು ಅಲ್ಲಿಂದ ನೇರವಾಗಿ ರಾಯಬಾಗ್ ತಾಲೂಕಿನಲ್ಲಿ ಅವ್ರು ಇರ್ತಕ್ಕಂಥ ಪೇಷಂಟ್ ಮಾಡಿ ಸಾಯಂಕಾಲ ಬಂದು ನೋಡಿ ನನಗೆ ಫೋನ್ ಮಾಡಿದ, ಸರ್ ಇದನ್ನು ನಾನು ಸರಿ ಮಾಡ್ತೀನಿ ಮಾಡಂದೆ. ಹೆಂಗೂ ಡೆತ್ ಕೇಸ್ ಅಲ್ಲ, ಇದು ಪ್ರಯೋಗ ಆಗಿಬಿಡ್ಲಿಲ್ಲ, ಅನ್ಕಾನ್ಷಿಯಸ್, ಬದುಕಲಿಕ್ಕೆ ಸಾಧ್ಯನೇ ಇಲ್ಲದು. ಅವನು ಪುನಃ ಹೋಗಿ ಆಯುರ್ವೇದಿಕ್ ಔಷಧನ ತಯಾರು ಮಾಡಿಕೊಂಡು ಅದಕ್ಕೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ. 7ನೇ ದಿವಸಕ್ಕೆ ಮಾತಾಡ್ಲಿಕ್ಕೆ ಪ್ರಾರಂಭ ಆಯಿತು. ಇವತ್ತು ಆ ಕಣ್ಣು ಹೋಗಿರ್ತಕ್ಕಂಥದ್ದು ಒಂದು ಹೋಗಿದ್ದು ಪೂರ್ಣ, ಹೋಗಿರ್ತಕ್ಕಂಥ ಇನ್ನೊಂದು ಕಣ್ಣು ಕಾಡ್ಲಿಕ್ಕೆ ಪ್ರಾರಂಭ ಆಗಿದೆ, ಅಡ್ಡಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ, ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ, ಪ್ರತ್ಯಕ್ಷ ಇರ್ತಕ್ಕಂಥದ್ದು ಇದು ಆಯುರ್ವೇದಿಕದಲ್ಲಿ ಇರ್ತಕ್ಕಂಥ ಶಕ್ತಿ. ಈ ಮಹಾನ್ ನಾಟ್ಯ ವೈದ್ಯ ರಾಜವೈದ್ಯರ ಕೀರ್ತಿ ಹೇಗೆ ಹಬ್ಬಿತ್ತೆಂದರೆ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಸಚಿವರೇ ಖುದ್ದು ಈ ವೈದ್ಯರನ್ನ ಕರೆಸಿಕೊಂಡು ಗಿಡಮೂಲಿಕೆ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದರು. ಬೆಳಗಾವಿಯ ICMR ಅಧಿಕಾರಿಗಳಿಗೆ ವರದಿ ನೀಡುವಂತೆ ಹೇಳಿದ್ದರು. ಸಚಿವರ ಸೂಚನೆಯಂತೆ ICMR ಅಧಿಕಾರಿಗಳು ನಾಟಿ ವೈದ್ಯರ ಭೇಟಿಗಾಗಿ ಅವರಿರುವ ಸ್ಥಳಕ್ಕೆ ತೆರಳಿದ್ದರು. ಹಾಗೆ ಅಲ್ಲಿಗೆ ತೆರಳಿದಂತಹ ಅಧಿಕಾರಿಗಳಿಗೆ ಅಲ್ಲಿ ಇನ್ನೊಂದು ಅಚ್ಚರಿ ಎದುರಾಗಿತ್ತು. ಅದೇನೆಂದರೆ ಎಲ್ಲೂ ಒಬ್ಬರದ ಪ್ರಚಾರ ಮಾಡದೆ ತಾವಾಯ್ತು ತಮ್ಮ ಕೆಲಸವಾಯ್ತು ಎಂಬಂತೆ ಕಾಯಕ ಯೋಗದಲ್ಲಿ ತೊಡಗಿಸಿಕೊಂಡಿದ್ದ ಆ ಮಹಾನ್ ವೈದ್ಯರಿಂದ ಚಿಕಿತ್ಸೆ ಪಡೆದು ರೋಗ ಮುಕ್ತರಾದವರ ಸಂಖ್ಯೆ 6 ಲಕ್ಷವನ್ನು ಮೀರಿ ಹೋಗಿತ್ತು. ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಒಬ್ಬೊಬ್ಬರದು ಒಂದೊಂದು ಕರುಣಾಜನಕ ಕಥೆ. ಎಲ್ಲರೂ ಆ ವೈದ್ಯರ ಬಳಿ ಬಂದು ಆರೋಗ್ಯ ಭಾಗ್ಯವನ್ನ ಪಡೆದು ಸಂತೋಷದಿಂದ ಹಿಂದಿರುಗಿದ್ದರು. ಇಷ್ಟಕ್ಕೂ ಹೀಗೆ ಎಲೆಮರೆ ಕಾಯಿಯಂತೆ ಇದ್ದುಕೊಂಡು ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಎಂಬ ಗೀತೆಯ ಸಾಲಿನಂತೆ ಶ್ರೇಷ್ಠ ಭಾರತದ ಉತ್ಕೃಷ್ಟ ಆಯುರ್ವೇದ ವೈದ್ಯಶಾಸ್ತ್ರವನ್ನು ಶ್ರದ್ಧೆಯಿಂದ ಕಲಿತು ಪರಂಪರಾನುಗತವಾಗಿ ಬಂದ ವಿದ್ಯೆಯಿಂದ ಲಕ್ಷಾಂತರ ಜನರ ಬದುಕಿಗೆ ಸಂಜೀವಿನಿಯಂತೆ ಒದಗಿ ಬರುತ್ತಿರುವವರಾದರೂ ಯಾರೋ ಗೊತ್ತಾ? ಅವರೇ ರಾಜ ವೈದ್ಯ ಆಯುರ್ವೇದ ಪ್ರವೀಣ ಡಾಕ್ಟರ್ ಲೋಕೇಶ್ ಟೇಕಲ್. ಗದಗ ಜಿಲ್ಲೆಯ ಪುಟ್ಟ ಊರು ಮುಂಡರಗಿಯನ್ನು ತಮ್ಮ ಕಾಯಕ ಕ್ಷೇತ್ರವನ್ನಾಗಿಸಿಕೊಂಡಿರುವ ವೈದ್ಯ ಲೋಕೇಶ್ ಟೇಕಲ್ ದಿನನಿತ್ಯ ತಮ್ಮನ್ನು ಅರಸಿ ಆರೋಗ್ಯ ಬಯಸಿ ಬರುವವರ ಪಾಲಿಗೆ, ಅನಾರೋಗ್ಯ ಪೀಡಿತರ ಪಾಲಿಗೆ ಕಲ್ಪ ವೃಕ್ಷದಂತೆ ಗೋಚರವಾಗುತ್ತಾರೆ. ಆಯುರ್ವೇದ ಶಾಸ್ತ್ರವು
ಇವರಿಗೆ ಇವರ ಅಜ್ಜ ಮುತ್ತಜ್ಜನವರ ಕಾಲದಿಂದ ಪರಂಪರಾನುಗತವಾಗಿ ಬಂದಿದೆ. ಮೈಸೂರು ಅರಸರಿಗೆ ರಾಜ್ಯ ವೈದ್ಯರಾಗಿದ್ದವರ ವಂಶದವರು ಇವರು. ಆದಾಗ್ಯೂ ಲೋಕೇಶ್ ಟೇಕಲ್ ಅವರು ಆಯುರ್ವೇದದಲ್ಲಿ ಡಿಪ್ಲೊಮಾ ಪದವಿಯನ್ನ ಪಡೆದಿದ್ದಾರೆ. ಮಂತ್ರ ಮಣಿಬದ್ಧ ಔಷಧ ಪದ್ಧತಿಯಿಂದ ಇಲ್ಲಿಯವರೆಗೆ 6 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖರನ್ನಾಗಿ ಮಾಡಿದ್ದಾರೆ. ಶಾಸಕರಾದ ಲಕ್ಷ್ಮಣ್ ಸವದಿಯವರು ಲೋಕೇಶ್ ಟೇಕಲ್ ಅವರಿಂದ ಹೇಗೆ ಗುಣಮುಖರಾದರು ಎನ್ನುವುದನ್ನು ಈಗಾಗಲೇ ನೀವೆಲ್ಲ ನೋಡಿದ್ದೀರಿ. ಹಾಗೆಯೇ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿಯವರು ಕೂಡ ತಮ್ಮ ಮೊಣಕಾಲು ನೋವಿಗೆ ಇದೇ ವೈದ್ಯರಿಂದ ಚಿಕಿತ್ಸೆಯನ್ನ ಪಡೆದಿದ್ದರು. ಒಬ್ಬರಲ್ಲ ಇಬ್ಬರಲ್ಲ, ಸಹಸ್ರ ಜನರು ಡಾಕ್ಟರ್ ಲೋಕೇಶ್ ಅವರಿಂದ ಉಪಕೃತರಾದವರೇ. ಅದರಲ್ಲೂ ಕರೋನಾ ಮಹಾಮಾರಿ ಜಗತ್ತನ್ನು ಆವರಿಸಿದ್ದಾಗ ಮುಂಡರಗಿ ಎಂಬ ಪುಟ್ಟ ಊರಿನಲ್ಲಿ ಲೋಕೇಶ್ ಟೇಕಲ್ ಅವರು ನಿರ್ವಹಿಸಿದ ಕಾರ್ಯ ನಿಜಕ್ಕೂ ಸದಾ ಸರ್ವದಾ ಸ್ತುತ್ಯಾರ್ಹ. ಲೋಕೇಶ್ ಅವರ ಬಳಿ ಬಂದ ಅದೆಷ್ಟೋ ಕೋವಿಡ್ ಪೀಡಿತರು ಇವರಿಂದ ಮರುಹುಟ್ಟು ಪಡೆದು ಹೋಗಿದ್ದಾರೆ. ಲೋಕೇಶ್ ಟೇಕಲ್ ಅವರ ಬಗ್ಗೆ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಹೀಗೆ ಹೇಳುತ್ತಾರೆ. ತುಂಬ ಪ್ರಾಬ್ಲಮ್ ಇದ್ದಾಗ ಇಮಿಡಿಯೇಟ್ ಕ್ಯೂರ್ ಮಾಡ್ಬೇಕಾದ್ರೆ ಇಂಗ್ಲೀಷ್ ಮೆಡಿಸಿನ್ ಬೇಕಾಗುತ್ತೆ ಅಂತ. ಬಟ್ ಅದನ್ನ ಡಿಸ್ಪ್ರೂವ್ ಮಾಡೋಕ್ಕೆ ಅಂತಾನೆ ಇಲ್ಲಿ ಲೋಕೇಶ್ ಅವರು ಬಂದಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇವ್ರು ಮಾಡಿರೋ ಆಪರೇಷನ್ ಎಲ್ಲ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ತುಂಬ ಫೇಮಸ್ ಇವರು ಆ್ಯಕ್ಚುಲಿ. ಬಟ್ ಇವರು ವಿಶ್ವವಿಖ್ಯಾತಿ ಆಗಬೇಕಾಗಿತ್ತು. ಇವ್ರಿಗಿನ್ನ ಇವ್ರ ಹತ್ರ ವಿದ್ಯೆ ಅದು ವಿಶ್ವವಿಖ್ಯಾತಿ ಆಗಬೇಕಾಗಿತ್ತು. ಇಲ್ಲಿ ಅರ್ಥ ಆಗುತ್ತೆ ನಮಗೆ ನಮ್ಮ ಬ್ರಿಟಿಷರು ಇನ್ಫ್ಲೂಯೆನ್ಸ್ ಯಾವ ಲೆವೆಲ್ಗೆ ನಮ್ಮ ದೇಶದ ಜ್ಞಾನನ ತುಳಿದು ಮಣ್ಣಲ್ಲಿ ಮಣ್ಣು ಮಾಡಿ ಹೊರಗಿದ್ದಾರೆ ಅಂತ. ಅವ್ರು ಹೋಗಿರೋದು ಬಿಟ್ಟು ಮತ್ತೆ ನಾವು ತುಳಿತಕ್ಕೆ ಒಳಗಾಗ್ತಿದ್ದೀವಿ ಇಂಗ್ಲೀಷ್ ಅನ್ನೋ ವ್ಯಾಮೋಹದಲ್ಲಿ. ಇಂಗ್ಲೀಷ್ ಅವ್ರು ಏನು ಹೇಳಿದ್ರು ಸತ್ಯ, ಇಂಗ್ಲೀಷ್ ಮೆಡಿಸನ್ ಕರೆಕ್ಟ್ ಅನ್ನೋ ಮೂರ್ಖತನದಲ್ಲಿ ನಾವು ಸಿಗಾಕೊಂಡಿದ್ದೀವಿ. ನಿಜವಾಗ್ಲೂ ನಮ್ಮಲ್ಲಿ ಎಂಥ ಒಂದು ಅದ್ಭುತವಾದಂಥ ವೈದ್ಯಕೀಯ ಶಾಸ್ತ್ರಗಳು, ವೈದ್ಯಕೀಯ ವಿಜ್ಞಾನ ಇತ್ತು ಅನ್ನೋದಕ್ಕೆ ಲೋಕೇಶ್ ಅವ್ರು ಹೇಳ್ತಾರೆ ಕೇಳಿ. ಇವರು ನಮ್ಮ ಮೈಸೂರು ಮಹಾರಾಜರ ರಾಜವೈದ್ಯರ ಪರಂಪರೆಗೆ ಬಂದಿರೋರು. ನೀವು ಹೇಳಿ. ಆಕ್ಚುಲಿ ಸಾರ್ ಹೇಳಿದಾಗೆ ಇದು ಆಯುರ್ವೇದ, ನಮ್ಮ ಅನಸ್ಥೆಟಿಕ್ ಬಗ್ಗೆನೇ ನಾವು ಹೇಳಬೇಕು ಅಂದಾಗ ನಮಗೆ ಸ್ವತಂತ್ರ ಸಿಕ್ಕಿ ಬಹಳ ವರ್ಷಗಳೇ ಆಗಿದೆ. 80 ವರ್ಷ ಹತ್ರ ಆಗ್ತಾ ಇದ್ದಾರೆ. ಆದರೆ ಈ ಅಲೋಪತಿಕ್ ಅಂತಕ್ಕಂಥದ್ದು ಬೇರೆಯವರು ಇರ್ತಕ್ಕಂಥದ್ದು ಬರೀ 100 ವರ್ಷದಿಂದ ಇತ್ತೀಚೆಗೆ ಮೆನ್ ಮೇಕಿಂಗ್ ಅಲೋಪತಿಕ್, ಅಂದರೆ ಮನುಷ್ಯ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ಸ್. ಆದರೆ ದೈವದತ್ವವಾಗಿ ಆಯುರ್ವೇದದಲ್ಲಿ ವೇದಗಳ ಉಪಭಾಗವಾಗಿರತಕ್ಕಂಥದ್ದು ಆಯುರ್ವೇದ. ಲೋಕೇಶ್ ಟೇಕಲ್ ಅವರ ಚಿಕಿತ್ಸಾ ಪದ್ಧತಿ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ICMR ಮೂಲಕ ವರದಿಯನ್ನ ತರಿಸಿಕೊಂಡಿದೆ. ಟೇಕಲ್ ಅವರು ಕೊಪ್ಪಳದಲ್ಲಿ ಅಗತ್ಯ ಆಯುರ್ವೇದ ಆಸ್ಪತ್ರೆ ಆರಂಭಿಸಿ ತಮ್ಮ ಕಾಯಕ ಸೇವೆಯನ್ನ ವಿಸ್ತರಿಸಿದ್ದಾರೆ. ಚರ್ಮರೋಗ, ಕ್ಯಾನ್ಸರ್, ಬಂಜೆತನ, ಕಿಡ್ನಿ ವೈಫಲ್ಯ, ಮೊಣಕಾಲು ನೋವು, ಡೆಂಗ್ಯೂ ಸೇರಿದಂತೆ ಅನೇಕ ರೋಗಗಳಿಗೆ ಚಿಕಿತ್ಸೆ ನೀಡುತ್ತಾ ಶ್ರೇಷ್ಠ ಭಾರತದ ಉತ್ಕೃಷ್ಟ ವೈದ್ಯರತ್ನರಾಗಿ ಕನ್ನಡಮ್ಮನ ಹೆಮ್ಮೆಯ ಸುತರಾಗಿ ಸ್ತುತ್ಯಾರ್ಹರಾಗಿದ್ದಾರೆ ಡಾಕ್ಟರ್ ಲೋಕೇಶ್ ಟೇಕಲ್.